ಲಾಸ್ಟ್ ಬ್ಲಾಗಲ್ಲಿ ಕಾಫಿ ಕುಡಿದು ಮಳೆ ಸ್ವಲ್ಪ ನಿಂತಿದೆ, ಸೊ ಅದಕ್ಕೆ ಹೆಸರುಘಟ್ಟ ಲೇಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಆಗಲೇ ಸ್ವಲ್ಪ ಕತ್ಲಾಗ ಟೈಮ್ ಬಂದಿದೆ, ಸೊ ನೋಡೋಣ ಬನ್ನಿ ಈ ಲೈಟಿಂಗಲ್ಲಿ ಹೆಂಗೆ ಕಾಣುತ್ತೆ ಲೇಕ್ ಅಂತ. ನೋಡಿ ಮಳೆ ಆಲ್ಮೋಸ್ಟ್ ನಿಂತಿದೆ, ಅಲ್ಲೇ ವೈಪರ್ ಓಡ್ತಾನೆ ಇತ್ತು, ಇವಾಗ ನಿಂತಿದೆ. ಸೊ ನಾವು ಮಾಮೂಲಿ ಹೋಗೋ ಎಂಟ್ರೆನ್ಸಲ್ಲಿ ಹೋಗ್ತಾ ಇಲ್ಲ, ಇದು ಬ್ಯಾಕ್ ಎಂಟ್ರೆನ್ಸ್. ಇದು ನಿಲ್ಸೋಣ, ಇದೇ ಬ್ಯಾಕ್ ಎಂಟ್ರೆನ್ಸು. ಇಲ್ಲಿಂದ ಹೋಗ್ಬೋದು. ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಬರುತ್ತೆ, ಆ ಬ್ರಿಡ್ಜ್ ಸಕ್ಕತ್ತಾಗಿರುತ್ತೆ, ಅದನ್ನು ತೋರಿಸೋಣ ಅಂತ ಇಲ್ಲಿಂದ ಹೋಗ್ತಾ ಇದ್ದೀನಿ. ಸೊ ಹೇಳಿ ಹೋಗೋಣ. ನೋಡ್ಬೋದು ಫುಲ್ ಕೊಚ್ಚೆ, ಕೆಳಗಡೆಲ್ಲ ಅಷ್ಟು ಮಳೆ ಬಂದಿದೆ. ಇದು ಬ್ಯಾಕ್ ಎಂಟ್ರೆನ್ಸು. ವಾವ್, ಯಪ್ಪ ಆ್ಯಕ್ಚುಲಿ ಈ ಎಂಟ್ರೆನ್ಸಿಂದ ನೋಡಿರಲಿಲ್ಲ, ನೀರು ತುಂಬ ಮೇಲೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನೀರೇನೋ ಇಲ್ಲೇ ಇದ್ದಂಗಿದೆ. ಸೊ ಬ್ರಿಡ್ಜ್ ಕೆಳಗಡೆ ಎಲ್ಲ ನೀರೇ ಇರ್ತಾ ಇರಲಿಲ್ಲ. ಸೊ ಇವಾಗ ಒಂದು 30 years ಹಿಂದೆ ಇರ್ತಾಯಿತ್ತು, ಬಟ್ ಇವಾಗ ಇರ್ತಾ ಇರಲಿಲ್ಲ. ಬಟ್ ಇಲ್ಲಿ ಇವಾಗ ಲೇಕ್ ತುಂಬ ಮೇಲೆ ಬ್ರಿಡ್ಜ್ ಕೆಳಗಡೆ ನೀರಿದೆ. ಅದೊಂದು ಸಕ್ಕತ್ತಾಗಿದೆ. ವೆರಿ ಎಕ್ಸೈಟೆಡ್ ಟು ಗೋ ಆನ್ ದಟ್ ಬ್ರಿಡ್ಜ್. ಬನ್ನಿ ಹೋಗೋಣ. ಸೊ ನೋಡ್ಬೋದು ಅದು ಸೈಫನ್ನು. ಸೊ ಇಲ್ಲೆಲ್ಲ ಓಡಾಡ್ತಾ ಇದ್ವಿ, ಒಂಥರ ಗ್ರಾಸ್ ಲ್ಯಾಂಡ್ ಥರ ಇರ್ತಾಯಿತ್ತು, ಓಡಾಡ್ತಾ ಇದ್ವಿ. ಬಟ್ ನೋಡಿ ಇಲ್ಲೆಲ್ಲ ಓಡಾಡ್ತಾ ಇದ್ವಿ, ನೀರೇ ಇರ್ತಾ ಇರಲಿಲ್ಲ. ಇವಾಗ ಫುಲ್ ನೀರಾಗಿದೆ. ಸೊ ಇಲ್ಲೊಂದು ಗೇಟ್. ಬ್ರಿಡ್ಜ್ ಮೇಲೆ ನಡೆಯೋಕ್ಕೆ ಸಖತ್ ಖುಷಿ ಆಗ್ತಾಯಿದೆ. ಈ ವ್ಯೂ ನೋಡಿ ಎಷ್ಟೋ ವರ್ಷಗಳಾಗೋಗಿತ್ತು. ಸೊ ಇವಾಗ ತುಂಬಿರೋದಕ್ಕೆ ಈ ಬ್ರಿಡ್ಜ್ ಮೇಲೆ ನಡೆಯೋದಕ್ಕೂ ಸಖತ್ತಾಗಿದೆ. ಸೊ ಬ್ರಿಡ್ಜ್ ದಾಟ್ಬಿಟ್ಟು ಇಲ್ಲಿಗೆ ಬಂದರೆ ಇದು ಕೆರೆ ಏರಿ. ಸೊ ಇಲ್ಲಿ ನಡ್ಕೊಂಡು ಹೋಗ್ಬೋದು. ನೋಡಿ ಸಕ್ಕದಾಗಿ ಮಾಡಿದ್ದಾರೆ, ಸಿಮೆಂಟೆಲ್ಲ ಹಾಕಿ ಒಳ್ಳೆ ಮಾರ್ನಿಂಗ್ ವಾಕ್ ಸಕ್ಕದಾಗಿರುತ್ತೆ. ಆ್ಯಂಡ್ ಈ ಮರ ನೋಡಿ ಸಖತ್ ಫೇಮಸ್ ಮರ, ಒಂದು ಪಕ್ಕ ಪರ್ಫೆಕ್ಟ್ ಡ್ರಾಯಿಂಗ್ ಮಾಡಿದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಯಾವ ಥರ ಇತ್ತೋ ಆ ಥರ ಇದೆ ಮರ ಇದು. ಎಷ್ಟೊಂದು ಫಿಲಮ್ಸಲ್ಲಿ ನೋಡಿರ್ಬೋದು. ಸೊ ಕೆರೆ ನೋಡಿ, ತುಂಬಿರೋ ಕೆರೆ ನೋಡೋಕ್ಕೆ ಸಖತ್ ಖುಷಿ ಆಗುತ್ತೆ. ಈ ಫೆನ್ಸ್ ಒಂದೇ ಅಡ್ಡ, ಮೊದಲೆಲ್ಲ ಫೆನ್ಸ್ ಇರ್ತಾ ಇರಲಿಲ್ಲ. ಫ್ಯೂ ಇಯರ್ಸಿಂದ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ ಸೆಕ್ಯೂರಿಟಿ ರೀಸನ್ಸ್ಗೆ. ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾಯಿದ್ವಿ ಈ ಜಾಗದಲ್ಲಿ. ಫುಲ್ ಗ್ರಾಸ್ ಲ್ಯಾಂಡ್ ಥರ ಇತ್ತು ಇಲ್ಲಿ, ನೀರಿಲ್ಲದೆ ಇರೋವಾಗ. ಇವಾಗ ಫುಲ್ಲು ನೀರು. ಆ್ಯಂಡ್ ಇಲ್ಲಿ ನೋಡಿ ಇಲ್ಲೊಂದು ಡಕ್, ಸಾರಿ ಕ್ರೇನ್. ಇನ್ನೊಂದು 5-10 minutes ಲೇಟಾಗಿ ಬಂದಿದ್ರೆ ಕತ್ಲ ಆಗೋಗ್ತಾಯಿತ್ತು. ಈಗಲೇ ನೋಡಿ ಸ್ವಲ್ಪ ಕತ್ಲಾಗ್ತಾಯಿದೆ. ಸೊ ಕೆರೆನ ಈ ಲೈಟಲ್ಲೂ ಚೆನ್ನಾಗಿ ಕಾಣುತ್ತೆ, ತೋರಿಸ್ಬೋದು ಅಂತ ಇದೊಂದು ವೀಡಿಯೋ. ಎಲ್ಲ ವೀಡಿಯೋಸ್ ಆಲ್ಮೋಸ್ಟ್ ಡೇ ಲೈಟ್ ಆ ಥರ ತೋರಿಸಿದ್ದಾರೆ. ಇದೊಂಥರ ಈವ್ನಿಂಗ್, ಹೆಸರುಘಟ್ಟ ಲೇಕ್ ಇನ್ ದ ಈವ್ನಿಂಗ್ಸ್ ಹಿಂಗಿರುತ್ತೆ. ಸೊ ಇವಾಗ ಫೇಮಸ್ ಟಾರ್, ಹೆಸರುಘಟ್ಟ ಲೇಕ್ ಟಾರ್ ಒಂದೇ ಇದೆ. ಅದು ನೀವು ತುಂಬ ನೋಡಿರ್ಬೋದು ಎಷ್ಟೊಂದು ಮೂವೀಸಲ್ಲಿ. ಆ್ಯಂಡ್ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇಲ್ಲಿ ಗೇಟ್ ಬೀಗ ಹಾಕಿದ್ದಾರೆ. ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ಇಳಿದು ಇಲ್ಲೆಲ್ಲ ನಡೀತಾ ಇದ್ವಿ.
ನೀರೊಂದು ಅಲ್ಲಿವರೆಗೂ ಇರೋದೇನೋ ಸ್ವಲ್ಪ, ಅಲ್ಲಿಂದ ಹೋಗಿ ಅಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ನೀರು ಮುಟ್ಬೋದಾಯಿತು. ಸೊ ಇಷ್ಟೇ, ಈ ಪಾಯಿಂಟ್ ನೋಡಬೇಕು ಅಂತ ಆಸೆ ಇತ್ತು. ನೀರು ಎಲ್ಲಿವರೆಗೂ ಬಂದಿದೆ, ಎಷ್ಟು ಮುಳುಗಿದೆ ಈ ಟವರ್ ಅಂತ. ಸೊ ಆ್ಯಕ್ಚುಲಿ ಇನ್ನೂ ಒಂದು 2 ಅಡಿ ಎಕ್ಸ್ಟ್ರಾನೇ ಮುಳುಗಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಅದರ ಗೇಟ್ ಇಲ್ಲೇ ಮುಂದೆನೇ ಇದೆ. ಆ ಗೇಟಿಂದ ಸ್ಟ್ರೈಟ್ ಆ್ಯಂಗಲ್ ನೋಡ್ಬೇಕಂದ್ರೆ ಇಲ್ಲಿಗೆ ಬರಬೇಕು. ಇಲ್ಲೆಲ್ಲ ಮೊದಲು ಇದು ಓಪನ್ ಇರ್ತಾಯಿತ್ತು ಒಂದು ಚಿಕ್ಕವರಿರುವಾಗ. ಸೊ ಇಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಸುತ್ತಲೂ ಸುತ್ತಾಡ್ತಾಯಿದ್ವಿ. ಸೊ ಚಿಕ್ಕವರಿರುವಾಗ ಇಲ್ಲಿ ವೆಕೇಷನ್ಸ್ ಬಂದರೆ ಇಲ್ಲೇ ಬಂದುಬಿಡ್ತಾಯಿದ್ವಿ ಕೆರೆ. ಸೊ ಅವಾಗ ಕಸಿನ್ಸ್ ಎಲ್ಲ ಬಂದು ಇದೆಲ್ಲ ಗೇಟೆಲ್ಲ ಓಪನ್ ಇರ್ತಾಯಿತ್ತು ಮುಂಚೆ. ಹಂಗೆ ಹೋಗಿ ಅದೆಲ್ಲ ಸುತ್ಬೋದು, ಆ ಕಡೆಯಿಂದ ವ್ಯೂ ನೋಡ್ಬೋದು, ಫುಲ್ ಕೆರೆ ವ್ಯೂ ಕಾಣಿಸುತ್ತೆ. ಸೊ ಅದೆಲ್ಲ ಮಾಡ್ತಾಯಿದ್ವಿ. ಅವಾಗೆಲ್ಲ ನಾರ್ಮಲ್ ಆಗಿತ್ತು, ಓಪನ್ ಆಗಿರ್ತಾಯಿತ್ತು. ಈ ಫೆನ್ಸು ಇರಲಿಲ್ಲ, ಹಿಂದೆ ಇರೋ ಫೆನ್ಸು ಇರ್ತಾಯಿರಲಿಲ್ಲ. ಸೊ ಹಂಗಿರೋದು ಅದೆಲ್ಲ ಒಂಥರ ಒಳ್ಳೆ ಮೆಮೊರೀಸ್. ಬಟ್ ಇವಾಗೆಲ್ಲ ಗೊತ್ತಲ್ಲ, ನಾವೇ ಹಾಳು ಮಾಡೋದು. ಸುಮ್ಮನೆ ಏನೇನೋ ಕೇಸ್ಗಳು ಮಾಡೋದಿಲ್ಲ, ಬಂದು ಎಲ್ಲ ಬ್ಯಾನ್ ಮಾಡ್ತಾರೆ. ಹಂಗೆ ಗ್ರಾಸ್ ಲ್ಯಾಂಡ್ಸ್ ಹಂಗೆ ಆಯಿತು. ಸೊ ಅದು ಇವಾಗ ಕ್ಲೋಸು. ಸೊ ಹಿಂಗೆ ನಾವೇ ಹಾಳು ಮಾಡಿ ಎಲ್ಲ ಕ್ಲೋಸ್ ಮಾಡಿಸ್ತೀವಿ. ನೇಚರ್ ಇಷ್ಟ, ಬೆಂಗಳೂರಿಗೆ ಇಷ್ಟು ಹತ್ತಿರ ಇರೋ ಒಳ್ಳೆ ಪ್ಲೇಸ್ ಅಂದರೆ ಹೆಸರುಘಟ್ಟ ಅನ್ಬೋದು. ಸೊ ಕತ್ಲಾಗೋಯ್ತು ಆಗಲೇ, ಸಖತ್ತಾಗಿತ್ತು. ಒಂದು ಚಿಕ್ಕ ಸ್ಮಾಲ್ ಟೈಮಲ್ಲಿ ಬಂದು ಕೆರೆ ನೋಡ್ಕೊಂಡು ಹೋಗೋದು ಇಟ್ ವಾಸ್ ಲೈಕ್ ವರ್ತ್ ಇಟ್. ಅದು ಈ ಟೈಮ್ ಆಫ್ ದ ಡೇಯಲ್ಲಿ ಒಂಥರ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು. ಒಂಥರ ಹಾಲಿವುಡ್ ಮೂವೀಸಲ್ಲಿ ಆ ಎಫೆಕ್ಟ್ ತೋರಿಸ್ತಾರಲ್ಲ, ಒಂಥರ ಹಾರರ್ ಮೂವಿ ಡಾರ್ಕಿಶ್ ಎಫೆಕ್ಟ್. ಸೊ ಆ ಥರ ಕಲರಿಂಗ್ ಇತ್ತು ಆ್ಯಕ್ಚುಲಿ ಇವಾಗ ಬಂದಿದ್ದು. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.